ನಾಳೆ ಶಯನಿ ಏಕಾದಶಿ ಬಹಳ ವಿಶೇಷವಾದಂತಹ ಏಕಾದಶಿ ಇದೆ. ಉಪವಾಸ ಮಾಡುವಂತಹ ಇಚ್ಛೆ ಇರೋರು ದಯವಿಟ್ಟು ಉಪವಾಸವನ್ನು ನಾಳೆ ಮಾಡಿ. ನಿಮ್ಮ ಎಷ್ಟೋ ಜನ್ಮಗಳ ಕಷ್ಟ ಕಳೆಯುತ್ತೆ, ಮುಂದೆ ಒಳ್ಳೆಯದಾಗುತ್ತೆ. ನಾಳೆ ಉಪವಾಸ ಇರ್ತೀನಿ, ಏಕಾದಶಿ ಉಪವಾಸ ಅನ್ನುವಂತಹವರು ಇಂದಿನ ದಿನ ರಾತ್ರಿಯಿಂದಲೇ ನೀವು ವ್ರತವನ್ನು ಶುರು ಮಾಡ್ಕೋಬೇಕು. ಅಂದರೆ ಇವತ್ತಿನ ದಿನ ದಶಮಿ ಬರುತ್ತೆ. ಇವತ್ತಿನ ದಿನ ರಾತ್ರಿಯೇ ನೀವು ಅನ್ನವನ್ನು ತ್ಯಜಿಸಿ ಕೇವಲ ಅವಲಕ್ಕಿ ಅಥವಾ ರವೆಯಿಂದ ಮಾಡಿರುವಂತಹ ಉಪ್ಪಿಟ್ಟನ್ನು ನೀವು ಮಾಡಿಕೊಂಡು ತಿನ್ಬೋದು. ಆದರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಅದರಲ್ಲಿ ಬಳಸಬಾರ್ದು. ನಾಳೆ ನಿಮಗೆ ಪೂಜೆಗೆ ಶುಭ ಲಗ್ನ ಅಂತಂದರೆ ಬೆಳಗ್ಗೆ 7:55ರಿಂದ 8 ಒಳಗೆ ರಾಯರ ಮುಂದೆ 2 ತುಪ್ಪದ ದೀಪಗಳನ್ನು ಆ ಸಮಯದ ಒಳಗೆ ಹಚ್ಚಿ. ಬಹಳ ಶುಭವಾದಂತಹ ಸಮಯ ಬಂದಿದೆ. ಆ ಸಮಯದಲ್ಲಿ ಮಾಮೂಲಿ ಏಕಾದಶಿ ಆಚರಣೆ ಅಂತಂದಾಗ ಇನ್ನೇನು ರಾಯರ ಫೋಟೋವನ್ನು ಒರೆಸಿ ಶುದ್ಧವಾದಂತಹ ಗಂಧ ಮತ್ತು ತುಳಸಿಯನ್ನು ಮಾತ್ರ ನೀವು ರಾಯರಿಗೆ ಹಾಕಬೇಕಾಗುತ್ತೆ. ಮನೆಯಲ್ಲಿ ಶ್ರೀಮನ್ನಾರಾಯಣ ಸ್ವರೂಪದಲ್ಲಿ ಯಾವುದೇ ಪಟ ಇದ್ದರೂ ಸಹ ನೀವು ಅದಕ್ಕೆ ತುಳಸಿ ಮತ್ತು ಹೂಗಳಿಂದ ನಾಳೆ ಅಲಂಕಾರ ಮಾಡಿ. ಏಕಾದಶಿ ಅಂತಂದ ತಕ್ಷಣ ಬರೀ ರಾಯರಿಗಷ್ಟೇ ಸೇವೆ ಅಲ್ಲ, ರಾಯರೇ ಆರಾಧನೆ ಮಾಡುವಂತಹ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡಿದಾಗ ನಿಮಗೆ ಅತಿ ಹೆಚ್ಚಿನ ಫಲ ಸಿಗುವಂಥದ್ದು. ಅವರಿಗೂ ಸಹ ನಾರಾಯಣನ ಸ್ವರೂಪದ ಯಾವುದೇ ಫೋಟೋ, ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ಶ್ರೀಕೃಷ್ಣ ಆ ಥರದ ಫೋಟೋ ಇದ್ದರೆ ತುಳಸಿ ಮತ್ತು ಹೂಗಳಿಂದ ಅಲಂಕಾರ ಮಾಡಿ 2 ದೀಪಗಳನ್ನು ಹಚ್ಚಿ ಹಣ್ಣುಗಳನ್ನು ಅವರಿಗೆ ಮಾತ್ರ ನೈವೇದ್ಯವನ್ನು ತೋರಿಸಿ. ರಾಯರಿಗೆ ಹಣ್ಣು ಸಹ ನೈವೇದ್ಯವನ್ನು ಇಡೋದಕ್ಕೆ ಬರೋದಿಲ್ಲ. ವೆಂಕಟೇಶ್ವರ ಸ್ವಾಮಿ ಅಷ್ಟೋತ್ತರ, ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ರಾಯರ ಅಷ್ಟೋತ್ರವನ್ನು ಏಕಾದಶಿ ದಿನ ನೀವು ಎಷ್ಟು ಪಾರಾಯಣೆ ಮಾಡ್ತೀರೋ ಅಷ್ಟು ವಿಶೇಷವಾದಂತಹ ಫಲಗಳಿರುತ್ತೆ. ಇದು ಬಹಳ ವಿಶೇಷವಾದಂತಹ ಏಕಾದಶಿ. ಈ ಏಕಾದಶಿಯಂದು ಯಾರೆಲ್ಲ ಉಪವಾಸ ಮಾಡಿ ಶ್ರೀಮನ್ನಾರಾಯಣನ ಸ್ಮರಣೆ ಮಾಡುತ್ತಾರೋ ಅವರ ಜನ್ಮಾಂತರದ ಕಷ್ಟ ಕಳೆದು ಮುಂದೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಏನಕ್ಕೆ ಇಷ್ಟು ಏಕಾದಶಿ, ದೇವಶಯನಿ ಏಕಾದಶಿ ಅಂತ ಹೇಳ್ತಾರೆ? ಏನಕ್ಕೆ ಅಷ್ಟು ಪ್ರಾಮುಖ್ಯತೆ ಅಂತಂದರೆ, ನಾಳೆ ಶ್ರೀಮನ್ನಾರಾಯಣನು ಸಮಸ್ತ ಲೋಕದ ಸಂಕಟ ಕಳೆಯುವ ಸಲುವಾಗಿ ಯೋಗ ನಿದ್ರೆಗೆ ಜಾರುತ್ತಾರೆ. ಇಂದಿನ ಶುಭ ದಿನದಂದು ಯಾರೆಲ್ಲ ಅವರ ಸ್ಮರಣೆ, ಪೂಜೆ, ಪುನಸ್ಕಾರಗಳನ್ನು ಮಾಡ್ತಿರೋ ಅವರ ಅಭೀಷ್ಟಗಳು ಈಡೇರುತ್ತದೆ ಅನ್ನುವಂತಹ ಒಂದು ಮಾತು. ನಾಳೆ ಏಕಾದಶಿಯಂದು ಪೂರ್ಣ ಉಪವಾಸ ಇರುವಂತಹವರು, ಮಾಮೂಲಿ ಏಕಾದಶಿ ದಿನ ಉಪವಾಸ ಅಂತಂದರೆ ಏಕಾದಶಿ ದಿನ ನೀವು ಅವಲಕ್ಕಿಯನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಆದರೆ ನಾಳೆ ಏಕಾದಶಿಗೆ ಅವಲಕ್ಕಿಯನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಕೇವಲ ಹಾಲು, ಹಣ್ಣು, ರವೆ ಮತ್ತು ಬೆಲ್ಲವನ್ನು ಬಳಸಿ ಮಾಡಿದಂತಹ ಖೀರು ಈ ಥರದ್ದನ್ನು ಮಾತ್ರ ನೀವು ತೆಗೆದುಕೊಂಡು ಚಾಪೆ ಮೇಲೆ ಮಲ್ಕೊಂಡು ಏಕಾದಶಿ ದಿನ ಕಳಿಬೇಕಾಗತ್ತೆ. ಮಠಕ್ಕೆ ಹೋಗಿ ಏಕಾದಶಿ ದಿನ ರಾಯರ ದರ್ಶನ ಮಾಡಿಕೊಂಡು ಬನ್ನಿ. ಇನ್ನು ದ್ವಾದಶಿ ಆಚರಣೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ಚಾಪೆ ಮೇಲೆ ಮಲ್ಕೊಳ್ಳಿ, ಹಾಸಿಗೆ ಮೇಲೆ ಮಲ್ಕೋಬಾರ್ದು. ಆದಷ್ಟು ಅನಾರೋಗ್ಯ ಎಲ್ಲ ಏಕಾದಶಿಗಳನ್ನ ನಾವು ಮಾಡೋದಕ್ಕಾಗಲ್ಲ ಅನ್ನೋವಂತಹವರು ನಾಳೆ ಏಕಾದಶಿಯನ್ನು ನಿಮ್ಮ ಕೈಲಿ ಸಾಧ್ಯ ಆದರೆ ಎಲ್ಲರೂ ಸಹ ಮಾಡಿ. ಅಷ್ಟು ಒಳ್ಳೆ ಏಕಾದಶಿ ಇದೆ. ನಿಮ್ಮ ಪಾಪಕರ್ಮಗಳು ಕಳೆದು, ಅಂದರೆ ಮುಂದಿನ ಜೀವನದಲ್ಲಿ ಕಷ್ಟಗಳು ಕಡಿಮೆ ಆಗಿ ನಿಮಗೆ ಒಳ್ಳೆಯದಾಗುತ್ತಾ ಹೋಗುತ್ತೆ. ಇಂದಿನ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಲ್ಲಿ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಚಾನಲ್ ಮೇಲೆ ಹೀಗೆ ಇರಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಸು ಬರುತ್ತೆ. ಎಲ್ಲರಿಗೂ ನಮಸ್ಕಾರ.